ಹಾಯ್ ಎವ್ರಿವನ್, ಹೇಗಿದ್ದೀರಿ ಎಲ್ಲರೂ? ಇದು ನೋಡಿ, ಬಿಳಿ ದಾಸವಾಳ ನೋಡಿ ಎಷ್ಟು ಚಂದ ಕಾಣ್ತದೆ. ಇದಕ್ಕೆ ಚೈನೀಸ್ ಹಬಿಸ್ಕಸ್ ಅಂತ ಸಹ ಹೇಳ್ತಾರೆ, ವೈಟ್ ಹಬಿಸ್ಕಸ್ ಅಂತ ಸಹ ಹೇಳ್ತಾರೆ. ಇದು ಫ್ಲವರಿಗೆ, ಇದು ದಾಸವಾಳ, ಬಿಳಿ ದಾಸವಾಳ. ಇದು ನೋಡಿ ಫ್ಲಫಿ, ತಿಂಡಿ ತಿನ್ನೋದು, ಬ್ರೇಕ್ಫಾಸ್ಟ್ ಮಾಡೋದು ನೋಡಿ. ಚಪಾತಿ ತಿಂತಾ ಇದ್ದಾಳೆ, ಎಂತ ಕೊಟ್ಟರು ತಿಂತಾಳೆ. ಯಾವಾಗಲೂ ತಿಂಡಿ ತಿನ್ನುವಾಗ, ಚಹಾ ಕುಡಿಯುವಾಗ ಎಲ್ಲ ಬರೋದು, ಬಂದಿಲ್ಲಿ ನಿಂತ್ಕೊಂಡಿರೋದು. ಇಲ್ಲಾಂದರೆ ನನ್ನ ಹತ್ರ ಕೂತ್ಕೊಳ್ತಾಳೆ ಕೊಡಿ ಅಂತ. ನಾವು ತಿಂದ ನಂತರ ಲಾಸ್ಟಿಗೆ ಅವಳಿಗೆ ಒಂದು ಚಪಾತಿ ಇಡೋದು, ಮುಳುಗಿಸಿ ಮತ್ತೆ ಕೊಡೋದು ಅವಳಿಗೆ. ಇನ್ನೀಗ ಮಧ್ಯಾಹ್ನದ ಪ್ರಿಪರೇಷನ್ ನೋಡಿ, ಅಡುಗೆಗೆ. ಇವತ್ತು ನಾನು ಏನು ಮಸಾಲೆ ಕಡ್ದೆಲ್ಲ ಹಾಕ್ತಾಯಿಲ್ಲ, ಗ್ರೈಂಡ್ ಮಾಡ್ತಾಯಿಲ್ಲ. SRR ಪೌಡ್ರ್ ಬರ್ತದಲ್ಲ, ಮಸಾಲೆ ಪೌಡ್ರ್, ಅದನ್ನು ಹಾಕಿ ಮಾಡ್ತಾಯಿದ್ದೇನೆ. ಚಿಕನ್ ಕರಿ ಮಸಾಲ ತೊಗೊಂಡಿದ್ದೇನೆ. ಬೇರೆ ಬೇರೆ ಬರ್ತದೆ ಇದರಲ್ಲಿ, ಪುಳಿ ಮುಂಚಿ ಮಸಾಲ, ಮಂಚೂರಿಯನ್ ಮಸಾಲ ಎಲ್ಲ. ನಾನಿವತ್ತು ಚಿಕನ್ ಮಸಾಲ ತೊಗೊಂಡಿದ್ದೇನೆ, SRR ಅವರದು. ಅದು ಮಂಗಳೂರಲ್ಲಿ ಸಿಗ್ತದಲ್ಲ, ಈಗ ಸಿರ್ಸಿಯಲ್ಲಿ ಸಹ ಸಿಗ್ತಾ ಉಂಟು. TSS ಅಲ್ಲಿ ಸಿಗ್ತದೆ ನೋಡಿ SRR ಪೌಡ್ರ್. ತುಂಬ ಈಸಿ ಮಾಡಲಿಕ್ಕೆ ಕೂಡ, ಅದರಲ್ಲಿ ಇರ್ತದೆ ಹೇಗೆ ಪ್ರಿಪರೇಷನ್ ಮಾಡೋದಂಥೇಳಿ. ಅದರ ಥರನೇ ಮಾಡಿದರೆ ಆಯಿತು. ಇದು ನೋಡಿ, ಕಾಯಿ ಹಾಲು ಹಾಕುವಂಥದ್ದು ಇವತ್ತು. ಚಿಕನನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ಕಾಯಿಯನ್ನು ಗ್ರೈಂಡ್ ಮಾಡಿ ಅದರ ಹಾಲು ತೆಗೆಯೋದು, ಕೊಕೊನಟ್ ಮಿಲ್ಕ್ ತೆಗೆದು ಹಾಕುವಂಥದ್ದು ಇದಕ್ಕೆ. ಇದು 2 ಟೈಮ್ ಮಾಡ್ತಾಯಿದ್ದೇನೆ ನಾನು, 2 ಸಲ ತೆಗೆದು ಹಾಕ್ತಾ ಇದ್ದೇನೆ. ಇದು ಫಸ್ಟ್ ಒಂದು ಸಲ ಸ್ವಲ್ಪ ನೀರು ಹಾಕಿ ಅದನ್ನು ನಾವು ಇದು ಮಾಡೋದು. ಈಗ ಸ್ವಲ್ಪ ನೀರು ಆ್ಯಡ್ ಮಾಡುವ. ಎಷ್ಟು ಮುಳುಗ್ತದಲ್ಲ ತೆಂಗಿನ ತುರಿ ಅಷ್ಟೇ, ಜಾಸ್ತಿ ಹಾಕಲಿಕ್ಕಿಲ್ಲ, ತುಂಬ ನೀರ್ಪಟ್ಟಾಗಿಬಿಡ್ತದೆ. ಇದನ್ನು ನೋಡಿ, ಇದು ಅರ್ಧ ಬೆಂದಿದೆ, ಎಲ್ಲ ನೀರು ಬಿಟ್ಕೊಂಡಿದೆ ನೋಡಿ. ನಾನು ನೀರು ಆ್ಯಡ್ ಮಾಡಲಿಲ್ಲ, ಆದರೆ ಸಹ ಎಷ್ಟು ನೀರು ಬಿಟ್ಕೊಂಡಿದೆ ಚಿಕನಿದು. ಇದನ್ನು ಚೆನ್ನಾಗಿ ಹಿಂಡುವ ಫಸ್ಟ್ ಒಂದು ಸಲ ನೋಡಿ. ಇದು ಫಸ್ಟ್ ಮಾಡಿದ್ದು, 2 ಸಲ ಮಾಡಲಿಕ್ಕುಂಟು. ಫಸ್ಟ್ ಮಾಡುವಾಗ ಸ್ವಲ್ಪ ಸಿಗ್ತದೆ, ತಿಕ್ಕಾಗಿರ್ತದಲ್ಲ, ಅದಕ್ಕೆ ನೋಡಿ ಇಷ್ಟಾಗಿದೆ. ಈಗ 2ನೇ ಸಲ ಮಾಡ್ತಾಯಿದ್ದೇನೆ. ಇದನ್ನು ಕೂಡ ಇದಕ್ಕೆ ಸ್ವಲ್ಪ ನೀರು ಹಾಕುವ. ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿದರೆ ಆಯಿತು ನೋಡಿ. ಇದು ಗ್ರೈಂಡ್ ಮಾಡಿ ಆಯಿತು. ಈಗ ಇದನ್ನು ಸೋಸ್ಕೋಬೇಕು ನೋಡಿ. ಇದಕ್ಕೆ ಹಾಕಿ ಗಟ್ಟಿಯಾಗಿ ಹಿಂಡಬೇಕು. ಮತ್ತು ಇದರ ವೇಸ್ಟ್ ಇರ್ತದಲ್ಲ ಲಾಸ್ಟಿಗೆ, ಅದನ್ನು ಬಿಸಾಡಲಿಕ್ಕಿಲ್ಲ. ಸ್ವಲ್ಪ ಬಿಸಿಲಿಗಿಟ್ಟು ನಂತರ ಒಣಗಿದ ಮೇಲೆ ಇದು ನಮ್ಮ ಪಾಟ್ ಇರ್ತದಲ್ಲ, ಫ್ಲವರ್ ಪಾಟ್ ಎಲ್ಲ ಗಿಡದ್ದು, ಅದಕ್ಕೆ ಮಣ್ಣಿನ ಜೊತೆ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಮತ್ತೆ ಪಾಟಿಗೆ ಇದು ಮಾಡೋದು, ಹಾಕೋದು. ಆ ಥರ ಮಾಡೋದು, ಮಣ್ಣಿಗೆ ಮಿಕ್ಸ್ ಮಾಡಿ, ಬಿಸಾಡಲಿಕ್ಕಿಲ್ಲ ಅದನ್ನು. ಇದಿಷ್ಟಾಗಿದೆ ನೋಡಿ, ಕಾಯಿ ಹಾಲು 2 ಸಲ ತೆಗೆದದ್ದು. ನಾನು ಒಟ್ಟಿಗೆ ಮಿಕ್ಸ್ ಮಾಡಿದ್ದೇನೆ, ಏನು ತೊಂದರೆ ಇಲ್ಲ, ಯಾಕಂದರೆ ಒಟ್ಟಿಗೆ ಹಾಕಿಬಿಡೋದಲ್ಲ ಇದಕ್ಕೆ. ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ. ಈಗ ಇದು ಹಾಕಿಬಿಟ್ಟು 1 ಕುದಿ ಬಂದರೆ ಸಾಕು. 1 ಕುದಿ ಬಂದರೆ ಸಾಕು. ಇದು ತುಂಬ ಟೇಸ್ಟ್ ಆಗ್ತದೆ ಮಾತ್ರ. SRR ಪೌಡ್ರಿದು ಮಸಾಲೆ ತುಂಬ ಟೇಸ್ಟ್ ಆಗ್ತದೆ. ಅಂದರೆ ನೆಂಟರೆಲ್ಲ ಬರುವಾಗ ಮಾಡೋದಿಲ್ಲ, ಈಗ ಮಕ್ಕಳೆಲ್ಲ ಇರುವಾಗ, ಮನೆಯಲ್ಲಿ ಇರುವಾಗ ಸ್ವಲ್ಪ ಹುಷಾರಿಲ್ಲದಾಗೆಲ್ಲ ಈ ಥರ ಮಾಡೋದು ನಾವು. ಯಾಕಂದರೆ ನಮಗೆ ಸಹ ಸ್ವಲ್ಪ ಇದಾಗ್ತದೆ, ಬೇಗ ಮಾಡಬೇಕಲ್ಲ ಅಂಥೇಳಿ. ಆದರೂ ಕೆಲಸ ಇರ್ತದೆ, ಖಾಲಿ ಬೇಯಿಸಿ ಇಡ್ಲಿಕ್ಕಂತೂ ಆಗೋದಿಲ್ಲ ಪೌಡ್ರ್ ಹಾಕಿದ್ರು. ಎಲ್ಲ ಐಟಮ್ ಹಾಕೋದೆಲ್ಲ. ಈಗ ಕುದ್ದು ಬೆಂದಾಯಿತು. ಈಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮುಚ್ಚಿಟ್ರೆ ಇಲ್ಲಿಗೆ ಚಿಕನ್ ಮಸಾಲ ರೆಡಿ ಆಯಿತು, ಕಾಯಿ ಹಾಲು ಹಾಕಿದ್ದು. ತುಂಬ ಟೇಸ್ಟಾಗಿರ್ತದೆ. ಮತ್ತು ಅದರಲ್ಲೇ ಉಪ್ಪು ಖಾರ ಎಲ್ಲ ಇರ್ತದೆ, ಅದು ನಾವು ನೋಡಿ ಟೇಸ್ಟ್ ನೋಡಿ ಹಾಕಬೇಕು. ನಿಮಗೆ ಉಪ್ಪು ಅಥವಾ ಖಾರ ಮತ್ತು ಬೇಕಂತಾದರೆ ನಮಗೆ ಇಷ್ಟೇ ಸಾಕು, ಅದರಲ್ಲೇ ಸಾಕು, ಪೌಡ್ರಲ್ಲಿ ಇದ್ದದ್ದು. ನಂತರ ಈಗ ನೋಡಿ, ಸಂಜೆಗೆ ಇಲ್ಲಿ ಇದು ಗಿಡ ಎಲೋಕೇಶಿಯಾ ಗಿಡ ನೋಡಿ. ಇದು ದೊಡ್ಡದು ಎಲಿಫೆಂಟ್ ಇಯರ್ ಲೀವ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಇದು ನೋಡಿ, ಎಲಿಫೆಂಟ್ ಇಯರ್ ಲೀವ್ಸ್, ಈ ಆನೆದು ಕಿವಿ ಥರನೇ ಉಂಟದು. ದೊಡ್ಡ ದೊಡ್ಡ ಎಲೆ ಆಗೋದಿದು.
ಕೆಸುವಿನ ಎಲೆನೇ ದೊಡ್ಡ ಕೆಸು ಇದು ಯೆಲ್ಲೋ ಕೆಶಿಯಾ ಅಂತ. ಇದು ಸಹ ಪತ್ರೊಡೆ ಇದೆಲ್ಲ ಮಾಡ್ತಾರೆ, ಎಲ್ಲ ಇದಕ್ಕೂ ಸಹ ರೆಸಿಪಿ ಮಾಡ್ತಾರೆ ಅದರದ್ದು ಬೇರೆ ಬೇರೆ. ಸಾರು, ದಂಟಿದು ಸಹ ಪಲ್ಯ ಇದೆಲ್ಲ ಮಾಡ್ತಾರೆ. ಮತ್ತು ಹೂ ಬಿಡ್ತದೆ ಇದು ಚೆಂದ, ಹೂ ಬಿಡ್ತದೆ. ಮತ್ತು ಗೆಡ್ಡೆ ಸಹ ಯೂಸ್ ಮಾಡ್ತಾರೆ ಸಾರಿಗೆ, ಪಲ್ಯ ಮಾಡಲಿಕ್ಕೆಲ್ಲ. ಇಲ್ಲಿ ನೋಡಿ ಮಂಗಗಳು ಮತ್ತೆ ಬಂದಿದೆ, ಇವರಿಗೆ ತುರ್ಸೋದು ನೋಡಿ. ಪೇರಳೆ ಹಣ್ಣು ತಿನ್ನಲಿಕ್ಕೆ ಬಂದದ್ದು, ಮತ್ತೆ ತಿಂದು ಅರ್ಧಂಬರ್ಧ ತಿಂದು ಕೆಳಗೆ ಬಿಸಾಡಿಡೋದು. ಎಷ್ಟು ಬೇಕು ಅಷ್ಟೇ ತಿಂದು ಹೋಗಲಿಕ್ಕೆ ಆಗೋದಿಲ್ಲ, ಹಾಳು ಮಾಡಿ ಹೋಗೋದೆಲ್ಲ. ಪುಣ್ಯಕ್ಕೆ ಅದು ಎಲೋಕೆಸಿಯ ಗಿಡ ಒಂದು ಬಿಟ್ಟಿದೆ, ಯಾಕಂದರೆ ತುರಿಸ್ತದಲ್ಲ ಅದು, ಇದು ನೋಡಿ ತುರಿಸ್ತದೆ ಇದು, ಅದಕ್ಕೆ ಬಿಟ್ಟು ಹೋಗಿದ್ದಾರೆ. ಇಲ್ಲಾದರೆ ಅದು ಒಂದು ದಂಟು ಸೇರಲಿಕ್ಕಿಲ್ವೇನೋ, ಇದು ತುರಿಕೆ ಆಗೋದಕ್ಕೆ ಬಿಟ್ಟು ಓಡೋಗಿದ್ದಾರೆ.